ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಧಾರವಾಡದಲ್ಲಂತೂ ಗೊತ್ತದ ಜಿ ನಿರುದ್ಯೋಗಿಗಳು ಹೋರಾಟ ಮಾಡಿದ್ದು. ಆ ಹೋರಾಟಕ್ಕೆ ಸ್ಪಂದಿಸಿದ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು 56,000 ಹುದ್ದೆಗಳನ್ನು ತುಂಬಿಕೊಡ್ತಾನೆ ಅಂತ ಹೇಳಿದ್ದು ಈಗೆಲ್ಲ ಇತಿಹಾಸ. ಅದು ಒಪ್ಪಿದ ಮೇಲೆ ಮುಗಿದೋಯ್ತದು. ಆ ಸಂದರ್ಭದಲ್ಲೇ ಈ ನಿರುದ್ಯೋಗಿ ಯುವಕರನ್ನ ಹಿಡಿದಿಟ್ಟಿದ್ದು ಅಥವಾ ಅವ್ರನ್ನ ಕೇಸ್ ಹಾಕಿದ್ದು ಅವನು ಹಿಂದೆ ತಗೋಬೇಕಾಗಿದೆ ಇಷ್ಟಲ್ಲ. ಅದಕ್ಕೆ ನಮ್ಮ ವಿಧಾನ ಪರಿಷತ್ ವಿರೋಧ ಪಕ್ಷದ ಸಚೇತಕ ಎನ್ ರವಿಕುಮಾರ್ ಅಂದರೆ BJPಗರು ಹೇಳ್ತಾ ಇದ್ದಾರಾ, ಧಾರವಾಡದಲ್ಲಿ ಪ್ರತಿಭಟನೆ ನಡೆಸಿದ ನಿರುದ್ಯೋಗಿ ಯುವಕರನ್ನು ಬಂಧಿಸಿದ್ದು ಕೂಡಲೇ ಅವರನ್ನು ಬಿಡುಗಡೆ ಮಾಡಬೇಕು. ಯಾಕೆ ಬಂಧಿಸಿದ್ರಿ? ಅವಶ್ಯಕತೆ ಇತ್ತು. ನಮಗೂ 56,000 ನಾವು ಕೊಡ್ತಾನೆ ಅದಕ್ಕೆ ಎಷ್ಟು ಅಂದ್ರು ಬಿಡಬೇಕಾಗಿತ್ತು. ಕೇಸ್ ಹಾಕಿದ್ರು ಮೇಲೆ. ಹೌದು, ನಿರುದ್ಯೋಗಿಗಳಾದ್ರೆ ಉದ್ಯೋಗ ಕೊಡೋದು ಸರ್ಕಾರದ ಧರ್ಮ. 2.5 ಲಕ್ಷ ಖಾಲಿದ ಹುದ್ದೆಗಳು ಇಷ್ಟೊಂದು ತುಂಬ್ಕೋಬೇಕಾಗಿತ್ತು, ತುಂಬಿಕೊಂಡಿಲ್ಲ. ಕೂಲಿಗಳಿಗೆ 56,000 ಅಂದ್ರಿ, ಅದನ್ನು ಅಟ್ಲೀಸ್ಟ್ ಗೆಜೆಟ್ ಮಾಡಿ ಮತ್ತೇನೋ ಮಾಡಿ ಅವ್ರಿಗೆ ವಿಶ್ವಾಸ ಬರೋಂಥ ಕೆಲಸ ಮಾಡಬೇಕಾಗಿತ್ತು. ಅದೆಲ್ಲ ಆಯಿತು, ಮಾಡ್ತಾಯಿದ್ರಿ. ಏನೋ ಆಗಲಿ, ಎಲೆಕ್ಷನ್ ಬಂತು, ಜಗ್ಗಿದ್ರಿ. ಆದ್ರೆ ಅವ್ರನ್ನ ಯಾಕೆ ಬಂಧಿಸಿದ್ರಿ ಅನ್ನೋ ದೊಡ್ಡ ಪ್ರಶ್ನೆ. ಅದನ್ನು ಇವತ್ತು BJPಗರು ಕೇಳ್ತಾ ಇದ್ದಾರೆ. ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು, ಇಲ್ಲವಾದರೆ ಪಕ್ಷದ ವತಿಯಿಂದ ಹೋರಾಟಕ್ಕೆ ಇಳಿಬೇಕಾಗುತ್ತದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಎಚ್ಚರಿಸಿದ್ದಾರೆ. ಹೌದು, ಹೆಸರು ಕೂಡ ಸರಿ ಇದೆ. ವಿರೋಧ ಪಕ್ಷಕ್ಕೆ ಕೆಲಸ ಮಾಡಲಿಕ್ಕೆ ಅದು ಮಾಡಬೇಕಾದ ಅದು ಕರ್ಮಧರ್ಮ. ಒಂದು ವೇಳೆ ಅವ್ರು ಇವತ್ತು ಆಡಳಿತದಾರರಾಗಿದ್ದರೆ ನೀವು ಮಾಡ್ಬೋದಾಗಿತ್ತು, ಅದು ಮಾತು ಬೇರೆ. ಬಟ್ ಇದು ಹಿಡಿದಿರೋದು ಯಾಕೆ ರೀ? ಏನು ಅವಶ್ಯಕತೆ ಇದೆ? ಈಗ ನೀವು ಕೊಟ್ಟ ಮಾತನ್ನು ಉಳಿಸ್ಕೋಬೇಕಾಗ್ಯದ. ಅದಕ್ಕೆ ಅವ್ರೇನಂತಾರೆ ಖಜಾನೆ ಖಾಲಿ ಮಾಡಿದ್ರಿ, ಈ ದುಡ್ಡಿಲ್ಲ, ಮುಂದೆ ಹೋಯ್ತಾ ಇದ್ದೀರಿ ಅಂತೇಳಿ. ಮತ್ತು ನೀವು ಹೇಳ್ತೀರಿ ಖಜಾನೆ ಫುಲ್ ಅದ, ನಮ್ದು ಏನೆಲ್ಲ ಕೊಟ್ಟು ನಡೆಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಹಾಗೆ ಇವತ್ತು ಯಾಕೆ ಕರೀದ ಇನ್ನೂ ಇದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಅವ್ರನ್ನ ಬಂಧಿಸಿದ್ದು ಯಾಕೆ? ಬಂಧಿಸಬಾರ್ದಲ್ಲ, ಅವ್ರನ್ನ ಬಿಡಬೇಕಾಯ್ತು ಅಂದ. ಯಾಕೆ ಕೇಸ್ ಹಾಕಿದ್ರಿ? ಅವ್ರನ್ನ ಕಾಳ್ತನ ಮಾಡಿದ್ರೆ, ಮತ್ತೇನೋ ಮಾಡಿದ್ರೆ, ಏನೋ ಒಂದು ಹೊಡೆದಾರ ಮಾಡ್ರೆ, ಹೋರಾಡಿದ್ರೆ ಇನ್ನೂ ಆಗಿರ್ಬೋದಿಲ್ಲ ಅಂತಲ್ಲ. ಅಥವಾ ಅವರು BJPಯ ಸದಸ್ಯರು ಅಥವಾ BJPಯ ಒತ್ತಡ ಮಾಡಿದರು ಅಥವಾ ABVP ಅವರು ಅನ್ನೋ ಕಾರಣಕ್ಕಾಗಿ ಅವ್ರು ನಡೆದಿರ್ತಾ ಇದ್ದೀರಾ? ಇಲ್ಲ, ತಪ್ಪು. ABVP ಸರಿಯೋ ತಪ್ಪೋ ಅವ್ರ ವಿಚಾರಗಳು ಅದು ಮಾತು ನಂತರ ಬೇರೆ ಚರ್ಚೆ. ಒಂದು ವೇಳೆ ಅವರು ಆಡದಿದ್ರೆ ಅವ್ರು ಆಡದಿಂದ ಎಷ್ಟು ಕೊಟ್ಟರು, ಈಗ ಹಿಂದಿದ್ರಲ್ಲ ಎಷ್ಟು ಕೊಟ್ಟರು ಅನ್ನೋದು ನೀವು ಹೇಳ್ರಿ. ಬರೀ ಹೇಳೋದು ಬೇಡ, ಅದ್ರ ಜೊತೆ ಉದ್ಯೋಗ ಕೊಡ್ರಿ ಅವ್ರಿಗೆ. ಈಗ ಮೊದಲ ಮಾತು ಏನು ಕೊಟ್ಟಿದ್ದೀರಿ ನೀವು? 56,000 ಉದ್ಯೋಗ ಕೊಡ್ತಿದ್ದೀರಿ. ಎಲ್ಲವೂ ಅದನ್ನು ಮುಗಿಸಿಬಿಡ್ರಿ ವ್ಯವಹಾರನ್ನು. ಅದಕ್ಕೆ ಮೀಸಲಾತಿ ಅದು ಇದು ಹೇಳೋಗಿಂತಲೂ ವ್ಯವಹಾರ ಮುಗಿಸ್ರಿ. ಏನು ಮೀಸಲಾತಿ ರೂಲ್ಸ್ ಅದು ಮಾಡಿ ಮುಗಿದು ಬಿಡ್ರಿ ಅದನ್ನು. ಮತ್ತು ನಮ್ಮ ಒಳ ಮೀಸಲಾತಿ ಮತ್ತು ಮೀಸಲಾತಿ ಬೇಕು ಬೇಡ ಅನ್ನೋದದ ನಮ್ಮ ಎಡಗೈ ಬಲಗೈ ಜನರಲ್ಲೇ. ಅವ್ರಿಗೆ ನಾವು ಕೂತು ಕಾಂಪ್ರಮೈಸ್ ಮಾಡಿ ಬಗೆಹರಿಸಬೇಕ್ರಿ. ಅವರು ಅರ್ಧ 1% ಜಗಳ ಕುಡಿದ್ರೆ ಏನೂ ಇಲ್ಲ, ಅವ್ರಿಗೂ ಉದ್ಯೋಗ ಸಿಗ್ತದಲ್ಲ. ಈಗ ಯಾಕೆಂದ್ರೆ ಅದನ್ನು ಹೇಳೋದು ಈ ಸಂದರ್ಭದಲ್ಲೇ ಈ ನಿರುದ್ಯೋಗಿಗಳತನ ಎಷ್ಟು ಕಷ್ಟದ ಬದುಕು, ಎಷ್ಟು ಕಷ್ಟದ ಪಾಪ ಹುಡುಗರದು. ಅಲ್ಲಿ ವಿದ್ಯಾರ್ಥಿಗಳು ಅವರೆಲ್ಲ ಬರೀ ಬೆಂಗಳೂರು ಒಂದಲ್ಲ, ಧಾರವಾಡ ಒಂದಲ್ಲ, ಮೈಸೂರು ಒಂದಲ್ಲ, ಎಲ್ಲ ಕಡೆಯೂ ಪಾಪ ಕಾಂಪಿಟೇಟಿವ್ ಎಕ್ಸಾಮ್ಗಳು ತಾಲೂಕಾ ಮಟ್ಟದಲ್ಲಿ ಸದಿ ಕಾಂಪಿಟೇಟಿವ್ ಕೋಚಿಂಗ್ ಕೊಡೋ ಕ್ಲಾಸ್ ಹುಡ್ಕೊಂಡಿದ್ದಾವೆ. ಪಾಪ ಅಲ್ಲಿ ಸಿಕ್ಕಾಪಟ್ಟೆ ಪೇಮೆಂಟ್ 15,000, 20,000, 5,000, 15 ಲಕ್ಷ, 5 ಲಕ್ಷ, ಈ ರೀತಿ IAS ಅಂತ 1 ಲಕ್ಷ, 1.5 ಲಕ್ಷ, 2 ಲಕ್ಷ, 3 ಲಕ್ಷ ಇಷ್ಟೆಲ್ಲ ಕೊಟ್ಟು ಎಕ್ಸಾಮ್ ನಡೀಲಿಲ್ಲ ಅಂದ್ರೆ ಪಾಪ ಒಂದು ಪರಿಸ್ಥಿತಿ ಏನೋ ಕನಸ್ಕೊಂಡು ಬಂದಿರ್ತಾರೆ. ಅವನು IAS ಆಫೀಸರ್ ಆಗಬೇಕು, KS ಆಗಬೇಕು, ಅಥವಾ KS SDC, FDC ಮತ್ತೇನೋ ಆಗಬೇಕು, FDE ಆಗಬೇಕು, PDO ಆಗಬೇಕು. ಕನಸುಗಳ್ರಿ ಪಾಪ. ಅವು ಕನಸುಗಳು ಜಲ್ದಿ ನೀವು ಮಾಡಿ ಮುಗಿಸಿಬಿಡ್ರಲ್ಲ ಎಕ್ಸಾಮ್ಗಳನ್ನ ಮುಗಿಸಿ ಅವ್ರು ಉದ್ಯೋಗ ಕೊಡ್ರಿ. ನಿಮ್ಮದು ಇವತ್ತು ಖಜಾನೆ ಭರ್ಪೂರ ಇತ್ತಪ್ಪ ಅಂತಂದ್ರೆ ಇದ್ರಾಗ ಮಾಡ್ತಾಯಿಲ್ಲ ಸಿದ್ದರಾಮಯ್ಯನವರ. ಜಲ್ದಿ ಮಾಡಿರಿ, ಇಲೆಕ್ಷನ್ ನಡೀತದೆ. ಈಗ ನೀವು ದಕ್ಷಿಣ ದಾವಣಗೆರೆದು ಮುಸಲ್ಮಾನರಲ್ಲಿ ಏನೋ ಬತ್ತು ಅವ್ರ ಕಿತ್ತು ಹಾಕಿದ್ರು, ಇದು ಮಾಡಿದ್ರು ಹೇಳ್ತಾ ಇದ್ದಾರೆ. ಬೆಳಗ್ಗೆ ತಕ್ಷಣ ನಮ್ಮ DKC ಅವರು ತೆಗೆದಾಕ್ರಿ, ಯಾರು ಬೇಡದವ್ರನ್ನ, ಯಾರು ಪಕ್ಷ ವಿರೋಧ ಮಾಡಿರೋದು ಅದು ಮಾಡ್ರಿ, ಅದನ್ನು ಬೇರೆ. ಆದರೆ ಇದನ್ನು ಕರಿಬೇಕಲ್ಲ ಆಡಳಿತ ದೃಷ್ಟಿಯಿಂದ. ಯಾಕೆ ಕರಿತಾ ಇಲ್ಲ? ಅದಕ್ಕೆ ಅವ್ರು ಹೋರಾಟ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ನಿರುದ್ಯೋಗಿ ಯುವಜನರು ಬೆಂಗಳೂರು ಸೇರಿ ವಿವಿಧೆಡೆ ಹೋರಾಟ ಮಾಡಿದ್ದಾರೆ. ಅವರನ್ನು ಬಂಧಿಸುವ ಕಾರ್ಯ ನಡೆದಿದೆ. ನಿರುದ್ಯೋಗಿ ಯುವಜನರನ್ನು ಮಾತುಕತೆಗೆ ಹುದ್ದೆಗಳ ಭರ್ತಿ ಮಾಡಬೇಕು. ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಸಲಹೆ ಕೊಡ್ತಾ ಇದ್ದಾರೆ. BJPಗರು ಕರೆದು ಮಾತಾಡ್ರಿ, ಅವ್ರಿಗೆ ಉದ್ಯೋಗ ಕೊಡ್ರಿ. 56,000 ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಸರ್ಕಾರ ಹೇಳಿತ್ತು. ಆದರೆ ಈವರೆಗೂ ಅದಕ್ಕೆ ಚಾಲನೆ ನೀಡಿಲ್ಲ. 2.84 ಲಕ್ಷ ಹುದ್ದೆ ಖಾಲಿ ಇವೆ. ಆದರೆ ಸರ್ಕಾರ ಖಜಾನೆ ಖಾಲಿ ಮಾಡಿಕೊಂಡು ಕುಂಟು ನೆಪ ಹೇಳುತ್ತಿದೆ. ಖಜಾನೆ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕಾದ್ದು ನಮ್ಮ ಸಿದ್ದರಾಮಯ್ಯನವರು.
ನಿಜವಾಗಿಯೂ ಇದೊಂದೇ ಅಲ್ಲ, ಇಡೀ ದೇಶದ ತುಂಬ ಇದು ನಿರುದ್ಯೋಗ ಜೋರಾಗಿದೆ. ಹೌದು, ಇವತ್ತು ಈ ಮಾತನ್ನು ಕೇಳ್ತಿರುವಂಥ ನಮ್ಮ BJP ಸಹೋದರರು ಕೇಂದ್ರದಲ್ಲೂ ಸಹಿತ ಕೊಡಬೇಕಾಯ್ತಲ್ಲ ಉದ್ಯೋಗನ, ವರ್ಷಕ್ಕೆ 2 ಕೋಟಿ, ಇಲ್ಲಿವರೆಗೆ ಕೊಟ್ಟಿಲ್ಲ, ಯಾಕೆ ಅಂತ ಕೇಳಿಲ್ಲ, ಯಾಕೆ ಇಲ್ಲಿವರೆಗೆ ಅಂತೇಳಿ ಸಿದ್ದರಾಮಯ್ಯರು ಮರು ಪ್ರಶ್ನೆ ಮಾಡ್ತಾರಷ್ಟ. ಇದು ಆರೋಪ ಪ್ರತ್ಯಾರೋಪ ಆಗಿ ಉಳಿಬಾರ್ದು. ಈವನ್ BJPಗರು ಸಹಿತ, ಮೋದಿಯವರಾದರೂ ಸಹಿತ ಉದ್ಯೋಗಗಳಿಗೆ ಕರೆದ ಮಾಡಿ ತುಂಬಿಕೊಳ್ಳುವಂಥ ಕೆಲಸ ಅವರು ಮಾಡಬೇಕಾಗಿದೆ. ಸುಮ್ಮನೆ ದೊಡ್ಡ ಫಂಕ್ಷನ್ ಮಾಡೋದು, ಇವೆಂಟ್ ಮಾಡಿದಾಗ ಮಾಡೋದು, ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿ ನಾವು 50,000 ಮಂದಿ ಕೊಟ್ಟು ಉದ್ಯೋಗ ಸರ್ಟಿಫಿಕೇಟ್ ಹಂಚೋದಲ್ಲ. ಅವ್ರು ಎಕ್ಸಾಮ್ ಕೊಡ್ತಾರೆ, ಹಂಚಾಗಲ್ಲೇ UPSC ಅದ, ಇಲ್ಲಿ KPSC ಅದ, ಆಯಾ ಸ್ಟೇಟ್ದೊಳಗೆ ಆಯಾ CPSಗಳಿದ್ದಾವೆ, KPSCಗಳಿದ್ದಾವೆ, ಹಾಗೆ ಪ್ರತಿ ಸ್ಟೇಟ್ದಲ್ಲೂ ಇದ್ದಾವೆ. ಅವರು ಇವತ್ತು ಕರೆದು ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಇದು ಭಾಳ ಮಹತ್ವದ. ಅದಕ್ಕಾಗಿ ಮೋದಿಯವರಾಗಿರ್ಬೋದು, ಇವತ್ತೇನೋ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದವ್ರಿಗೆ ಕೇಳ್ತಾ ಇದ್ರಿ, ಭಾಳ ಅಡ್ಡಿಲ್ಲ, ಕೇಳಲೇಬೇಕಾದ್ದು. ಅದೇ ಕಾಲಕ್ಕೆ ಕೇಂದ್ರದಲ್ಲಿ ನಿಮ್ಮದು ಸರ್ಕಾರದ, ನೀವು ಯಾಕೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ? ಅನೇಕ ರಾಜ್ಯಗಳಲ್ಲೇ ಈ ಒಂದು ಏನಪ್ಪ ಅಂದರೆ BJP ಆಡಳಿತಗಳಿದ್ದಾರೆ, ಅಲ್ಲಿಯೂ ಯಾಕೆ ಅಲ್ಲಿಯೇ ನಿರುದ್ಯೋಗಿಗಳು ಉದ್ಯೋಗ ಕೊಟ್ಟಿಲ್ಲ? ಎಲ್ಲ ಕಡೆ ಆದರೆ ನಿರುದ್ಯೋಗ ಆಲ್ ಓವರ್ ಇಂಡಿಯಾ. ಇದು ಆಗುವಂಥದ್ದು, ಇದು ಆಗಬೇಕಾಗಿದೆ. ಇಲ್ಲಾಂದ್ರೆ ದೇಶದಲ್ಲಿ ಜಂಜಿ ಅಂಥದ್ದು ಆಗ್ತದನ ಅನ್ನುವಂಥದ್ದು ಭಯನೂ ಅದ. ಅದನ್ನು ಈಗ ರಾಹುಲ್ ಗಾಂಧಿಯವರು ಬೇರೆ ಬೇರೆ ಮಾತನ್ನು ಆಡ್ತಾ ಇದ್ದಾರೆ. ನೆರೆಯಲ್ಲಿ ನೇಪಾಳದಲ್ಲಿ ಆಯಿತು, ಬಾಂಗ್ಲಾದಲ್ಲಿ ಆಯಿತು, ಸರ್ಕಾರಗಳು ಬಂದಾಗ ಹೋದು. ಇಲ್ಲೂ ಅಂಥದ್ದು ಪ್ರಸಂಗ ಬರಬಾರ್ದು ಅಂದರೆ ಮೋದಿಯವರಾಗಿರ್ಬೋದು, ನಮ್ಮ ಸಿದ್ದರಾಮಯ್ಯನವರಾಗಿರ್ಬೋದು, ಮೊದಲು ಈ ಕೆಲಸ ಆಗಬೇಕಾದ ಎಲ್ಲ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವಂಥ ಕೆಲಸ. ಅಟ್ಲೀಸ್ಟ್ ಅವ್ರಿಗೆ ಖಾಲಿ ಇದ್ದಂಥದ್ದು, ಇಡೀ ಎಲ್ಲರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ಹೈಲಿ ಇಂಪಾಸಿಬಲ್ ಫಾರ್ ಎನಿ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್, ಯಾರಿಗೂ ಸಾಧ್ಯ ಇಲ್ಲ ಅದೆಲ್ಲ. ಯಾಕಂದ್ರೆ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂಥ ವ್ಯವಸ್ಥೆ ಇಲ್ಲಲ್ರಿ. ಎಲ್ಲ ಕಾರ್ಪೊರೇಟ್ ಮಯ ಮಾಡಿಬಿಟ್ಟಿರಿ, ಖಾಸಗೀಕರಣ ಮಾಡಿಬಿಟ್ಟಿರಿ. ಖಾಸಗೀಕರಣದಾಗ ಅವ್ರು ಬೇಕಂತಂದ್ರೆ ಬೇಡಾದ್ರೆ ಬಿಡ್ತಾರೆ, ಹೇಳಕ್ಕೆ ನೀವು ಯಾರು, ನಾವ್ಯಾರು? ಅಲ್ಲಿ ಸ್ಟ್ರೈಕ್ ಮಾಡೋದು, ಸ್ಟ್ರೈಕ್ ಮಾಡೋಕ್ಕೆ ಕೊಡೋದಿಲ್ಲ. ಅಲ್ಲೇ ಸರ್ಕಾರ ನಡಕ್ಕೆ ಬಂದು ಬಿಡ್ತದೆ, ಹೋರಾಟ ಮಾಡೋಕ್ಕೆ ಕೊಡೋದಿಲ್ಲ, ಅದಕ್ಕೆ ನ್ಯಾಯಾಂಗ ನಡಕ್ಕೆ ಬಂದು ಬಿಡ್ತದೆ. ಹೀಗಾಗಿ ಇವತ್ತು ಪಾಪ ಇವು ಅನ್ಎಂಪ್ಲಾಯ್ಡ್ಗಳು ಪಾಪ ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾವೆ. ಈಗ ಪರ್ಮಿಷನ್ ಸಹಿತ ತೊಗೋಬೇಕಾದ್ರೆ ಭಾಳ ಕಷ್ಟ ಅದ. ಏನು ಅವ್ರು ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಕೊಡ್ತಾ ಇಲ್ಲ ಪೊಲೀಸ್ ವ್ಯವಸ್ಥೆ. ಆ ರೀತಿ ಆರ್ಡರ್ ಇರ್ತದೆ ಮೇಲಿಂದ. ಆ ಎಲ್ಲ ದಿಶೆಯಲ್ಲೇ ಈ ನಿರುದ್ಯೋಗಗಳನ್ನು ಬಂಧಿಸಿ ಇಡೋಕ್ಕಿಂತಲೂ ಅವರಿಗೆ ಅಟ್ಲೀಸ್ಟ್ 56,000 ಹುದ್ದೆಗಳನ್ನಾದರೂ ಆದಷ್ಟು ಜಲ್ದಿ ಇಲೆಕ್ಷನ್ ಮುಗಿದದ. ಇವತ್ತು ನಾಳೆ ಮೇ 4ಕ್ಕೆ ರಿಸಲ್ಟ್ ಬರ್ತದೆ ರೀ. ಅದಕ್ಕಾಗಿ ಈ ಎಲ್ಲ ದಿಶೆಯಲ್ಲೇ ಇವತ್ತು ನಮ್ಮ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಎಲ್ಲರಿಗೂ ಉದ್ಯೋಗ ಕೊಡುವಂಥದ್ದು. ಉದ್ಯೋಗ ಕೊಡೋದು ನೀಗಿಲ್ಲ ಅಂದರೆ ಆಯ್ತಪ್ಪ ಹೇಳಿ ತಿಳಿಸಿ ಹೇಳ್ರವ್ರಿಗೆ. ಅವ್ರು ಜೈಲ್ದಾಗ ಯಾಕಿರ್ತಾ ಇದ್ದೀರಿ, ಮುನ್ಸ್ತಾ ಇದ್ದೀರಿ ಯಾಕೆ? ಅವ್ರು ಏನು ಕೇಳಬಾರ್ದು ಕೇಳಿದಾರೆ, ನಮಗೆ ಉದ್ಯೋಗ ಕೊಡ್ರಿ, ಹೊಟ್ಟೆಗೆ ಹಿಟ್ಟು ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಡ್ಯೂಟಿಗೆ ಮನೆಗೂ ಕೇಳ್ತಾ ಇಲ್ಲ. ಬದುಕೋದು ಕಷ್ಟ ಇದೆ ಇವತ್ತು. MA PhD ಮಾಡಿದಂಥ ಹುಡುಗರು ಅನೇಕ ಮಕ್ಕಳು, ವಿದ್ಯಾರ್ಥಿಗಳು BA BCom ಅಂತ ಮುಗಿದು ಹೋಯಿತು. ಅದರಲ್ಲೂ ತಮ್ಮ ಆಯಾ ರಾಜ್ಯಗಳ ಭಾಷೆಯಲ್ಲಿ BA MA MCom BCom ಮಾಡಿದವರು ಇನ್ನೂ ಕಷ್ಟ ಸ್ಥಿತಿಯೊಳಗಿದ್ದಾರೆ. ಯಾಕಂದರೆ ಆಯಾ ರಾಜ್ಯಗಳಲ್ಲಿ ಉದ್ಯೋಗ ಸೃಷ್ಟಿನೇ ಇಲ್ಲ. ಹೀಗಾಗಿ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಎರಡೂ ಇವತ್ತು ಟೀಕೆಗೊಳಗಾಗುವಂಥದ್ದು. ದಯವಿಟ್ಟು ಅಟ್ಲೀಸ್ಟ್ ಅವರು ಪ್ರತಿಭಟನೆ ಮಾಡಿದಾಗ ಅವ್ರು ಜೈಲಲ್ಲಿ ಹಾಕಿದ್ದು ಒಂದಿಷ್ಟೇನೋ ಅವ್ರು ಹಿಡಿದಿಟ್ಟ ಮತ್ತು ಹೊರಗೆ ಬಿಡುವಂಥದ್ದು ಸರ್ಕಾರಗಳ ಕರ್ತವ್ಯ ಆಗಬೇಕಾಗಿದೆ. ಯಾಕಂದ್ರೆ ನಮ್ಮದು ಮೂಲ ಸಿದ್ಧಾಂತನ, ನಮ್ಮ ಸಂವಿಧಾನ ಸಿದ್ಧಾಂತನ ಲೋಕ ಕಲ್ಯಾಣ, ಅದನ್ನು ಹತ್ತಿಕ್ಕುವಂಥ ಕೆಲಸ ಯಾರಿಂದೂ ಆಗಬಾರ್ದು. ಅದರಲ್ಲೂ ಸರ್ಕಾರಗಳಿಂದ ಮೊದಲಿಗೆ ಆಗಬಾರ್ದು ಅಂತ ಹೇಳ್ತಾ ಆದಷ್ಟು ಬೇಗ ಇವರಿಗೆಲ್ಲ ತುಂಬಿಕೊಳ್ಳುವಂಥ ಕೆಲಸ ಆಗಲಿ. ಕರ್ನಾಟಕದಲ್ಲೇ ನಮ್ಮ ಸಿದ್ದರಾಮಯ್ಯವರು ಮಾತು ಕೊಟ್ಟಿದ್ದಾರೆ, ಜಲ್ದಿ ಸ್ಪಂದನೆ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅದಕ್ಕೆ ಒಂದು ಕ್ರಿಯಾರೂಪ ಕೊಟ್ಟು ಎಲ್ಲರಿಗೂ ಉದ್ಯೋಗ ಸಿಗುವಂಥ ಅಟ್ಲೀಸ್ಟ್ 56,000 ಮಂದಿ ತುಂಬಿಕೊಂಡ್ರೆ ಇವು ಖಜಾನೆ ಖಾಲಿ ಐತಿ ಅಂತ ಹೇಳುವಂಥ ಆರೋಪಗಳು ನಿಲ್ಲಬಹುದು. ಏನಂತೀರಿ ಸಿದ್ದರಾಮಯ್ಯನವರ? ಅದು ಜಲ್ದಿ ಮಾಡ್ತೀರಿ ಅನ್ನೋ ಭರವಸೆ ಇದೆ. ಅದನ್ನ ಮಾಡ್ತೀರಿ, ಮಾಡಬೇಕು ಅನ್ನುವಂಥ ಒತ್ತಡ ಈ ನಿರುದ್ಯೋಗಿಗಳದ್ದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ಸೆಕ್ಷನ್ ನ್ಯೂಸ್ ಸತ್ಯ ಕೈ ಒಂದನೇ